ಕೇಂದ್ರ ಸರ್ಕಾರ ಇತಿಹಾಸ ಬರೆದಿದೆ. ರಾಜ್ಯಸಭೆಯಲ್ಲೂ ಮೇಲ್ವರ್ಗ ಮೀಸಲಾತಿ ಮಸೂದೆ ಬಿಲ್ ಪಾಸ್ ಆಗಿದೆ. ಆರ್ಥಿಕವಾಗಿ ಹಿಂದುಳಿದ ಮೇಲ್ಜಾತಿಗಳಿಗೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ 10% ಮೀಸಲಾತಿ ನೀಡುವ ಮಸೂದೆ ಇಂದು ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರವಾಗಿದೆ. ಚಳಿಗಾಲದ ಅಧಿವೇಶನದ ಕೊನೆಯ ದಿನವಾದ ಇಂದು ರಾಜ್ಯಸಭೆಯಲ್ಲಿ ಈ ಬಗ್ಗೆ ವಿವರವಾದ ಚರ್ಚೆ ನಡೆಯಿತು. ಅಂತಿಮವಾಗಿ ಮತದಾನದ ಮೂಲಕ ಮಸೂದೆಯನ್ನ ಅಂಗೀಕಾರ ಮಾಡಲಾಗಿದೆ. ನಿನ್ನೆಯಷ್ಟೇ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿತ್ತು. ಇದಾದ ಬಳಿಕ ರಾಜ್ಯಸಭೆಯಲ್ಲಿ ಇವತ್ತು ಮ್ಯಾರಥಾನ್ ಚರ್ಚೆ ಬಳಿಕ ವೋಟಿಂಗ್ನಲ್ಲಿ ಅಂಗೀಕಾರಗೊಂಡಿದೆ. ಮಸೂದೆಯ ಪರ 165 ಹಾಗೂ ಅದರ ವಿರುದ್ಧವಾಗಿ 7 ಮತ ಚಲಾವಣೆಯಾಗಿದೆ. ಈಗ ಮೀಸಲಾತಿ ಬಿಲ್ಗೆ ರಾಷ್ಟ್ರಪತಿಗಳ ಅಂಕಿತ ಮಾತ್ರ ಬಾಕಿ ಇದ್ದು ಅವರು ಸಹಿ ಹಾಕಿದ್ರೆ ದೇಶದಲ್ಲಿ ಮೀಸಲಾತಿ ಬಿಲ್ ಜಾರಿಗೆ ಬರಲಿದೆ. 10% ಮೀಸಲಾತಿ ಬಿಲ್ಗೆ ಎಲ್ಲ ವಿರೋಧ ಪಕ್ಷಗಳು ಕೂಡ ಬೆಂಬಲವನ್ನ ಸೂಚಿಸಿದ್ದಾವೆ. ಅಂತಿಮವಾಗಿ ಮೀಸಲಾತಿ ಕಲ್ಪಿಸುವ ಸಂವಿಧಾನದ 124ನೇ ತಿದ್ದುಪಡಿ ಮಸೂದೆ ಪಾಸ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋಕೆ ನಮ್ಮ ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾತಿ, ಇದೀಗ ಲೋಕಸಭೆಯಲ್ಲಿ ಅಂಗೀಕಾರ ಆಯಿತು, ಈಗ ರಾಜ್ಯಸಭೆಯಲ್ಲಿ ಕೂಡ ಅಂಗೀಕಾರ ಆಯಿತು. ಫೈನ್, ಈಗ ರಾಷ್ಟ್ರಪತಿಗಳ ಅಂಕಿತ ಒಂದೇ ಬಾಕಿ. ಆದ್ರೆ ಇದಾದ ನಂತರ ಈ ಬಾರಿ ಲೋಕಸಭಾ ಟರ್ಮ್ ಮುಗಿಯೋದ್ರೊಳಗೆ ಇದು ಜಾರಿಗೆ ಬರುತ್ತಾ? ಏನಾಗಬಹುದು? ಧನ್ಯ, ಇಡೀ ಸಂಸತ್ತಿನಲ್ಲಿ ಕಳೆದ 4.5 ವರ್ಷದಲ್ಲಿ ಮೋದಿ ಸರ್ಕಾರಕ್ಕೆ ಯಾವ ಬಿಲ್ಲಿಗೂ ಕೂಡ ಸಿಗದೆ ಇರುವಂತಹ ಒಂದು ಮ್ಯಾಂಡೇಟ್, ಒಂದು ಮೆಜಾರಿಟಿ ಈ ಒಂದು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮೇಲ್ಜಾತಿ ವರ್ಗಕ್ಕೆ 10% ರಿಸರ್ವೇಶನ್ ಅನ್ನುವಂತಹ ಬಿಲ್ಗೆ ಸಿಕ್ಕಿರುವಂತದ್ದು ಐತಿಹಾಸಿಕ. ಈ ಐತಿಹಾಸಿಕ ಬಿಲ್ ಅನ್ನ ಈಗ ರಾಜ್ಯಸಭೆ ಮತ್ತು ಲೋಕಸಭೆ ಒಂದು ಥಂಪಿಂಗ್ ಮೆಜಾರಿಟಿಯಲ್ಲಿ ಒಪ್ಕೊಂಡಾಗಿದೆ. ಇದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಮಾತ್ರ ಬಾಕಿ ಇದ್ದು ಇನ್ನ ಉಳಿದಿರುವಂತಹ ಕೇವಲ ಒಂದೇ ಒಂದು ಸೆಷನ್, ಅದು ಬಜೆಟ್ ಸೆಷನ್ ಅಥವಾ ವೋಟ್ ಆನ್ ಅಕೌಂಟ್ ಅಂತ ನಾವೇನ್ ಕರಿತೀವಿ, ಜನವರಿ 31ರಿಂದ ಫೆಬ್ರವರಿ 13ರ ತನಕ ಇದನ್ನ ನಿಶ್ಚಯ ಮಾಡಲಾಗಿದೆ. ಇನ್ನು ಇದರ ಬಗ್ಗೆ ರಾಷ್ಟ್ರಪತಿಗಳ ಅಂಕಿತ ಆದ ನಂತರ ಇದು ಹೇಗೆ ಜಾರಿಯಾಗುತ್ತೆ ಅನ್ನುವಂತಹ ಯಕ್ಷ ಪ್ರಶ್ನೆ ಸಾಮಾನ್ಯವಾಗಿ ಸಹಜವಾಗಿ ಎಲ್ರಿಗೂ ಇರುವಂತದ್ದು. ಆದ್ರೆ ಇದರ ಮಧ್ಯೆ ಇರುವಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ 1992ರಲ್ಲೂ ಕೂಡ ಮಂಡಲ್ ಕಮಿಷನ್ ಜೊತೆಗೆ ಅಲ್ಲಿ ಅಂದಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ಈ ರೀತಿಯಾದಂತಹ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಗೂ ಕೂಡ ಒಂದು ರಿಸರ್ವೇಶನ್ ಅನ್ನ ತರಬೇಕು ಅಂತ ಪ್ರಪೋಸಲ್ ಇಟ್ಟಾಗ ಬೇಸಿಕ್ ಸ್ಟ್ರಕ್ಚರ್ಗೆ ಹಾನಿ ಆಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದಂತಹ ಅರ್ಜಿಯನ್ನ ಆಧಾರವಾಗಿ ಇಟ್ಕೊಂಡು ಇದನ್ನ ಸ್ಕ್ವಾಶ್ ಮಾಡಲಾಗಿತ್ತು. ಆದ್ರೆ ಈಗಲೂ ಕೂಡ ಮತ್ತೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರೂ ಕೂಡ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಯಾರಾದ್ರೂ ಇದ್ರ ಬಗ್ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಇದು ಮತ್ತೆ ವಿವಾದಕ್ಕೆ ಈಡಾಗುತ್ತಾ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಜುಡಿಷಿಯರಿ ಸ್ಕ್ರೂಟನಿಗೆ ಒಳಪಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿರುವಂತದ್ದು. ಸೊ ಈಗ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇದು ಪಾಸ್ ಆದ ನಂತರ ಇದು ಏನಾದ್ರೂ ಜುಡಿಷಿಯಲ್ ಸ್ಕ್ರೂಟನಿಗೆ ಒಳಪಟ್ಟಿಲ್ಲ ಅನ್ನೋದಾಗಿದ್ರೆ ರಾಷ್ಟ್ರಪತಿಗಳ ಅಂಕಿತ ಹಾಡಿದ ನಂತರ ಬಹುಶಃ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಪ್ರಧಾನಮಂತ್ರಿಯಿಂದ ಅಥವಾ ಕೇಂದ್ರ ಸರ್ಕಾರದಿಂದ ನಡೀಬಹುದು. ಅದಾದ ಬಳಿಕ ಇದು ಜಾರಿಯಾಗಲಿದೆ. ಆದ್ರೆ ಈ ಬಿಲ್ ಜಾರಿಯಾಗೋದಿಕ್ಕೆ ಸಾಕಷ್ಟು ಮಾನದಂಡಗಳು ಬೇಕಾಗಿದೆ. ಯಾಕೆಂದ್ರೆ 8 ಲಕ್ಷ ಅಂತಂದ್ರೆ 8 ಲಕ್ಷ ಅಂದ್ರೆ ಸರಿಸುಮಾರು ಒಂದು ತಿಂಗಳಿಗೆ 63ರಿಂದ 65,000 ಅಂತ ಬರುತ್ತೆ. 65,000 ಗರಿಷ್ಠ ಆದಾಯ ಇರುವಂತಹ ಜನರು ಇದಕ್ಕೆ ಒಳಪಡ್ತಾರೆ. ಸೊ ಸರಿಸುಮಾರು ಇಡೀ ಭಾರತದಲ್ಲಿ 85ರಷ್ಟು ಜನ ಇದರಲ್ಲಿ ಈ ಬಿಲ್ ಅಲ್ಲಿ ಅನ್ವಯ ಆಗ್ತಿದ್ದಾರೆ ಅನ್ನುವಂತಹ ಒಂದಿಷ್ಟು ಅಂಕಿಅಂಶಗಳು ಕೂಡ ಹೊರಗಡೆ ಬಂದಿರೋದ್ರಿಂದ ಇದನ್ನ ಯಾವ ರೀತಿಯಾಗಿ ಚಾಲ್ತಿಯಲ್ಲಿ ತರ್ತಾರೆ ಹಾಗೂ ಚುನಾವಣೆಯ ಮುಂಚೆ ಇದು ಜಾರಿಯಾಗುವಂತಹ ಯಾವುದೇ ಸಂಭವಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಧನ್ಯ. ಎಸ್, ಈಗ ಮುಂಬರುವ ಸಂಸತ್ ಚುನಾವಣೆಗೆ ಈ ಬಿಲ್ ಬಿಜೆಪಿಗೆ ಯಾವ ರೀತಿಯಾಗಿ ಅನುಕೂಲವಾಗಬಹುದು? ನೀವು ಹೇಗೆ ಅನಲೈಸ್ ಮಾಡ್ತೀರಿ ಇದನ್ನ? ಧನ್ಯ, ಒಂದಂತೂ ವೆರಿ ಕ್ಲಿಯರ್, ಇದು ನರೇಂದ್ರ ಮೋದಿ ಸರ್ಕಾರ ತಂದಿರುವಂತಹ ಒಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು. ಇವತ್ತಿನ ತನಕ ಎಲ್ಲಾ ಬಿಲ್ಗಳನ್ನು ಕೂಡ ಅಪೋಸ್ ಮಾಡಿಕೊಂಡು ಬಂದಂತಹ ವಿಪಕ್ಷಗಳು ಈ ಬಿಲ್ ಬಗ್ಗೆ ಚರ್ಚೆಯನ್ನ ನಡೆಸುತ್ತೆ. 8 ಗಂಟೆಗಳ ಕಾಲ ಇದರ ಬಗ್ಗೆ ಮುಂಚೆನೆ ತರಬೇಕಿತ್ತು ಅನ್ನುವಂತಹ ವಿರೋಧವನ್ನ ವ್ಯಕ್ತಪಡಿಸುತ್ತೆ. ಆದ್ರೆ ಈ ಬಿಲ್ ಅನ್ನ ಅಪೋಸ್ ಮಾಡೋದಕ್ಕೆ
ಯಾವ ವಿಪಕ್ಷಗಳಿಂದನೂ ಕೂಡ ಸಾಧ್ಯವಾಗ್ಲಿಲ್ಲ. ಡಿಎಂಕೆ ಅಲ್ಲಿ ಇಲ್ಲಿ ಒಂದು 3-4 ಜನ ಎಂಪಿಗಳಿರುವಂತಹ ಸಣ್ಣ ಪುಟ್ಟ ಪಕ್ಷಗಳು ಇದನ್ನ ವಿರೋಧ ವ್ಯಕ್ತಪಡಿಸಿರ್ಬೋದು ಹೊರತು ಇಡೀ ದೇಶದಲ್ಲಿ ಇದರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ಸೊ 3 ರಾಜ್ಯಗಳ ಚುನಾವಣೆಯ ನಂತರ ಆಗಿದ್ದಂತಹ ಬಿಜೆಪಿಯ ಸೋಲು ಮತ್ತು ಕಾಂಗ್ರೆಸ್ನ ಗೆಲುವು ಮತ್ತೆ ಸೆಟ್ ಆಗಿದ್ದಂತಹ ಕಾಂಗ್ರೆಸ್ನ ಒಂದು ಮೊಮೆಂಟಮ್ ಏನಿದೆ, ಬಹುಶಃ ಅದನ್ನ ಕಡಿಮೆ ಮಾಡುವಲ್ಲಿ ಅಥವಾ ಅದನ್ನ ಹಿಂದಿಕ್ಕಿ ಬಿಜೆಪಿ ಮುಂದೆ ಹೋಗುವಲ್ಲಿ ಈ ಒಂದು ಬಿಲ್, ಈ ಒಂದು ಮಾಸ್ಟರ್ ಸ್ಟ್ರಾಟಜಿ ನಿಜವಾಗ್ಲೂ ಕೂಡ ವರ್ಕೌಟ್ ಆಗತ್ತೆ ಅಂತ ಅನಿಸ್ತಾ ಇದೆ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ರಾಜಕೀಯ ಅನ್ನೋದು ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡುವಂಥದ್ದು. ಸೊ ಆ ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಬಿಲ್ ಬಂದಿದೆ ಮತ್ತು 2014ರಲ್ಲಿ ಇದ್ದಂತಹ ವೇವ್ ಮತ್ತೆ 2019ರಲ್ಲಿ ತಗೊಂಡ್ ಬರ್ಬೇಕು ಅನ್ನುವಂತಹ ಕಾರಣಕ್ಕೆ ಈ ಬಿಲ್ ಕೂಡ ಅದಕ್ಕೆ ಜೊತೆಗೆ ಒಂದಿಷ್ಟು ಪೂರಕ ಆಗಲಿದೆ ಅಂತ ಅನ್ಸುತ್ತೆ. ಧನ್ಯವಾದಗಳು ಸ್ವಾತಿ ನಿಮ್ಮೆಲ್ಲ ಮಾಹಿತಿಗಾಗಿ. Passed by the required majority. Honorable members, I am starting the voting process. The voting time starts now. इसी बात पे तो लेना है।